ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದಾದ್ರೂ ಒಂದು ಫೋಟೋಸ್ಗಳನ್ನ ಹಾಕ್ತೀರಾ, ಲೈಕ್ಸ್ಗಳು ಬರ್ತಾಯಿಲ್ಲ ಅಂತಂದರೆ ನಾನು ಹೇಳುವಂಥ ಒಂದು ಟ್ರಿಕ್ನ ಉಪಯೋಗಿಸ್ಕೊಳ್ಳಿ. ಏನಪ್ಪ ಟ್ರಿಕ್ ಅಂತಂದರೆ ಟ್ಯಾಗ್ಸ್ಗಳನ್ನ ಹಾಕಬೇಕು. ಎಲ್ಲ ಟ್ಯಾಗ್ಸ್ನೂ ಕೂಡ ನಾವು ಮೈಂಡಲ್ಲಿ ಯೋಚನೆ ಮಾಡ್ಕೊಂಡು ಹಾಕೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅದಕ್ಕೆ ಆದಂಥ ಒಂದಷ್ಟು ಅಪ್ಲಿಕೇಶನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಒಂದು ಅಪ್ಲಿಕೇಶನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತೀನಿ. ನಾನು ಕೂಡ ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ಅದನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಇವತ್ತು. ಇದರಿಂದ ನಿಮಗೆ ಲೈಕ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸ್ಟಾರ್ಟ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಯಾವೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಟ್ಯಾಗ್ಸ್ಗಳನ್ನ ಹಾಕೋದಕ್ಕೆ ಅಂತಂದರೆ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ. 1 ನಿಮಿಷ. ಓಕೆ, ಆನ್ ಮಾಡಿದ್ದೀನಿ. ಸೊ ಇವಾಗ ಒಂದು ಅಪ್ಲಿಕೇಶನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದು ಯಾವ ಅಪ್ಲಿಕೇಶನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಫಸ್ಟು ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಫೇವ್ರೇಟ್ ಲಿಸ್ಟ್ ಬರುತ್ತೆ, ಸೇವ್ಡ್ ನೀವು ಸೇವ್ ಮಾಡ್ಕೋಬೋದು, ಮೋಸ್ಟ್ ಪಾಪ್ಯುಲರ್ ಬರುತ್ತೆ, ಲೈಕ್ ಬರೋದಕ್ಕೆ ಅಂತಲೇ ಒಂದು ಟ್ಯಾಗ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಪ್ರಮೋಷನ್ಸ್ಗಂತಲೇ ಒಂದು ಟ್ಯಾಗ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅನಿಮಲ್ಸ್ಗಂತಲೇ ಒಂದು ಟ್ಯಾಗ್ಸು, ಫುಡ್ಗೆ ಒಂದು ಟ್ಯಾಗ್ಸು, ಡ್ರಿಂಕ್ಸ್ ಆ್ಯಂಡ್ ಡೆಸರ್ಟ್ಸ್ಗೊಂದು ಟ್ಯಾಕ್ಸು, ನೇಚರ್ಗೆ, ಫ್ಯಾಮಿಲಿಗೆ, ಪೀಪಲ್ಗೆ, ವೆದರ್ಗೆ, ಸೀಸನ್ಗೆ, ಫ್ಯಾಷನ್ಗೆ, ಹಾಲಿಡೇಸ್ಗೆ, ಅರ್ಬನ್ಗೆ, ಆರ್ಟ್ಗೆ, ಸ್ಪೋರ್ಟ್ಗೆ, ಅಪಿಯರೆನ್ಸ್ಗೆ. ಅಯ್ಯೋ, ಇನ್ನೂ ಬೇಜಾನುಗಳಿದ್ದಾವೆ. ಸಾಕು, ಇಷ್ಟು ಹೇಳಿದ್ರೆ ಸಾಕಲ್ವಾ? ಸೊ ಇವಾಗ ನೀವು ಯಾವೊಂದು ಫೋಟೋಸ್ಗಳನ್ನ ಯಾವೊಂದು ಕ್ಯಾಟಗರಿ, ಈಗ ಎಕ್ಸಾಂಪಲ್ ಇವಾಗ ನೀವು ಎಲ್ಲೋ ಅನಿಮಲ್ ಜೊತೆ ಒಂದು ಫೋಟೋ ತೊಗೊಂಡಿರ್ತೀರ. ಸೊ ಆ ಫೋಟೋನ ಹಾಕಬೇಕು ಅಂತಂದರೆ ಆವಾಗ ನೀವು ಅನಿಮಲ್ ಟ್ಯಾಗ್ಸ್ಗಳನ್ನ ಹಾಕಬೇಕಾಗತ್ತೆ. ಓಕೆ, ಸೊ ಅವಾಗ ನೀವೇನು ಮಾಡಬೇಕು, ಅನಿಮಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ತುಂಬ ಟ್ಯಾಗ್ಸ್ಗಳಿರುತ್ತೆ. ಸೊ ಇವಾಗ ಸದ್ಯಕ್ಕೆ ಅನಿಮಲ್ಸ್ಗೆ ಹೋಗೋದು ಬೇಡ, ಲೈಕ್ಗೋಸ್ಕರ ನಾವು ಕ್ಲಿಕ್ ಮಾಡೋಣ. ಲೈಕ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಲೈಕ್ ಬರೋದಕ್ಕೆ ತುಂಬ ಟ್ಯಾಗ್ಸ್ಗಳು ಇರುತ್ತೆ. ಸೊ ಅದನ್ನೆಲ್ಲ ನೀವು ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಫೋಟೋಸ್ಗೆ ಹಾಕ್ಬೋದು. ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ತಿರಲ್ಲ, ಅಲ್ಲಿ ಜಸ್ಟ್ ನೀವು ಪೇಸ್ಟ್ ಮಾಡೋದು. ಇಲ್ಲಿ ಕಾಪಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಓಕೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದಾದ್ರೂ ಒಂದು ಪೋಸ್ಟ್ ಹಾಕಿದ್ರೆ, ಯಾವುದಾದ್ರೂ ಒಂದು ಪೋಸ್ಟ್ ಹಾಕ್ತೀನಿ, ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಒಂದು ವೀಡಿಯೋಗೆ ಜಸ್ಟ್ ನೀವು ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಪೇಸ್ಟ್ ಮಾಡಿ. ಓಕೆ, ಅಲ್ಲೆಲ್ಲ ಬಂದ್ಬಿಡುತ್ತೆ ನಿಮಗೆ ಟ್ಯಾಗ್ಸು. ನೀವು ಅಲ್ಲೇನು ಕಾಪಿ ಮಾಡಿರ್ತೀರ ಆ ಟ್ಯಾಗ್ಸೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಅದನ್ನು ನೀವು ಜಸ್ಟ್ ಪೋಸ್ಟ್ ಮಾಡೋದಷ್ಟೇ. ಓಕೆ, ನಿಮಗೆ ಲೈಕ್ಸ್ಗಳು ಸುರಿಮಳೆ ಬರ್ತಾ ಹೋಗುತ್ತೆ. ಸೊ ಈ ಥರ ಟ್ರೈ ಮಾಡಿ, ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ನಾನು ತುಂಬ ಯೂಸ್ ಮಾಡ್ತಾ ಇರ್ತೀನಿ ಈ ಥರ ಅವಾಗ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ನ ಮಾಡೋದಕ್ಕೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ವೀಡಿಯೋ ಸರ್ ಆಮೇಲೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಳಿಲ್ಲ. ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತ್ರ.